ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿನ್ನ ನೋಡಿದ್ದರಿಂದ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅದೆಲ್ಲಾನು ಈ ಡೈರಿಯಲ್ಲಿ ಬರೀತಾ ಇದ್ದೀನಿ. ಪ್ರತಿ ಕ್ಷಣನೂ ನೆನಪಾಗುಳಿಯುತ್ತೆ. ಯಾವತ್ತೋ ಒಂದಿನ ನಾನು ನಿನ್ನ ಅಜ್ಜ ಆಗಿರ್ತೀವಿ ಗೊತ್ತಾ. ಅವತ್ತು ಈ ಡೈರಿನ ತೆಗೆದು ಓದಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ವಾವ್, ಇದ್ರಲ್ಲಿ ನನ್ನ ಬಗ್ಗೆನೂ ಬರೀತಿದ್ಯಾ? ಮಾಡೋ ಕೆಲಸ ಇಲ್ಲ ನನಗೆ. ನನ್ನ ಲೈಫ್ ಬಗ್ಗೆ ಬರೀತಾ ಇದ್ದೀನಿ ಅಂದರೆ ನೀನು ಇಲ್ದೇ ಇರೋ ಚಾಪ್ಟರ್ ಇದೆಯಾ? ಹಾಗಾದ್ರೆ ನನಗೂ ತೋರ್ಸೋ ಪ್ಲೀಸ್ ಪ್ಲೀಸ್ ಪ್ಲೀಸ್. ಕಾವ್ಯ ಅದೆಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ಬಿಟ್ಲು, ಜಗಳ ಮಾಡಿಲ್ಲ ಅಂದ್ರೆ ಸಂಬಂಧನೇ ಮುರಿದೋಗುತ್ತೆ ಅಂತ. ಅಕಸ್ಮಾತ್ ಅವಳಿಗೆ ಮದ್ವೆ ಆಗಿಲ್ಲ ಅಂದಿದ್ರೆ ನಂಬೋದಕ್ಕೆ ಕಷ್ಟ ಆಗ್ತಿತ್ತು. ಅವಳಿಗೆ ಮದ್ವೆ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅವಳು ಹೇಳ್ತಿರೋದು ನಿಜ ಅನ್ಸತ್ತೆ. ಪ್ರಪಂಚದಲ್ಲಿ ಜಗಳ ಮಾಡದೇ ಇರೋ ಒಂದೇ ಒಂದು ಜೋಡಿ ಅಂದ್ರೆ ಅದು ನಾನು ಅಭಿ ಮಾತ್ರ ಅನ್ಸತ್ತೆ. ಎಲ್ರೂ ಜಗಳ ಆಡ್ತಾರೆ. ನಮ್ ಸುತ್ತಮುತ್ತ ಎಷ್ಟು ಜೋಡಿಗಳನ್ನ ನಾವು ನೋಡಿಲ್ಲ. ಜಗಳ ಆಡದ್ಮೇಲೂ ಅವ್ರು ಇನ್ನೂ ಚೆನ್ನಾಗಿದ್ದಾರೆ, ಅವ್ರ ಸಂಬಂಧ ಇನ್ನೂ ಚೆನ್ನಾಗಿದೆ ಅಂದ್ರೆ ಅದ್ರ ಅರ್ಥ ಜಗಳ ಆಡ್ಲೇಬೇಕು ಅಂತ. ನಾನೇನಾದ್ರೂ ಮಾಡಿ ಅಭಿನ ನನ್ನ ಜೊತೆ ಜಗಳ ಆಡೋ ತರ ಮಾಡೇ ಮಾಡ್ತೀನಿ. ಅವ್ನು ನನಗೆ ಬೇಜಾರಾಗುತ್ತೆ ಅಂತ ಒಂದ್ಸಲ ನನ್ನ ಜೊತೆ ಜಗಳ ಮಾಡ್ಬೋದು, ಆದ್ರೆ ಮತ್ತೊಂದ್ಸಲ ಚಾನ್ಸೇ ಇಲ್ಲ. ಹಾಲಲ್ಲಿ ಜಗಳ ಆದ್ರೆ ಬೇಕು ಅನ್ಸ್ದಾಗೆಲ್ಲ ಹಾಕೊಂಡು ನೋಡ್ಬೋದು. ಅಯ್ಯೋ ರಾಮ, ಅಕಸ್ಮಾತು ಅಭಿ ಹಾಲಲ್ಲಿ ಜಗಳ ಮಾಡಲೇ ಇಲ್ಲ ಅಂದ್ರೆ ರೂಮಲ್ಲಾದ್ರೂ ಜಗಳ ಆಡೇ ಆಡ್ತಾನೆ. ಅದಕ್ಕೆ ಇಲ್ಲೊಂದು ಕ್ಯಾಮ್ರಾ ಇರಲಿ, ರೂಮಲ್ಲಿ ಒಂದು ಕ್ಯಾಮ್ರಾ ಇಡ್ತೀನಿ. ಸೆಕೆಂಡ್ ಹ್ಯಾಂಡಿ ಕ್ಯಾಮಲ್ಲಿ ಇಡ್ಲಿ. ಇಲ್ಲಿಟ್ರೆ ಕಾಣುತ್ತೆ. ಹಾ, ಇಲ್ಲಿ ಒಳಗಡೆ ಬಿಟ್ಟು ಹೋಗ್ಬಿಡುತ್ತೆ. ಇಲ್ಲಿಟ್ರು ಕಾಣುತ್ತೆ. ಇಲ್ಲಿ ಟ್ರೈ ಮಾಡ್ತೀನಿ. ಎಸ್, ಪರ್ಫೆಕ್ಟ್. ಇಲ್ಲಿಂದ ನಾನು ಅಭಿ ಜಗಳ ಮಾಡೋದೆಲ್ಲ ಕಾಣುತ್ತೆ. ಈಗ ಅಭಿ ಬರೋದೊಂದೇ ಬಾಕಿ. ಅದಕ್ಕೆ ಮುಂಚೆ ರೆಕಾರ್ಡ್ಗೆ ಹಾಕ್ಬಿಡ್ತೀನಿ. ಎಸ್, ಪರ್ಫೆಕ್ಟ್. ಐ ಲವ್ ಯು ಹೆಂಡತಿ. ಓ ಓ, ಹೂಕ್ಕೆ ಹೂವನೇ ಕೊಡ್ತಾ ಇದ್ದೀನಿ ಅಂತ ಕೋಪನಾ? ಅಲ್ಲ. ಅಲ್ವಾ? ನಾನು ಲೇಟಾಗಿ ಬಂದೆ ಅಂತ ಕೋಪ ಅಲ್ಲ. ಅದಕ್ಕೂ ಅಲ್ವಾ? ಮತ್ ಯಾಕೆ ಕೋಪ? ನೀನ್ ನನ್ ಮೇಲೆ ಕೋಪ ಮಾಡ್ಕೊಳಲ್ವಲ್ಲ, ಅದಕ್ಕೆ. ಈ ಕ್ಷಣದಿಂದ ನಿನ್ ಬಗ್ಗೆ ನಂಗೆ ಯಾವ ಫೀಲಿಂಗ್ಸ್ ಇಲ್ಲ. ನೋಡ್ತಾ ಇದ್ರೆ ಮೈಯೆಲ್ಲ ಉರಿತಾ ಇದೆ ನನಗೆ. ನನಗೆ ಈ ತರ ಮಾಡಿದ್ಯಾ ಅಂದ್ರೆ ಈ ನನ್ನ ಜೊತೆ ಬದುಕೋ ಯೋಗ್ಯತೆ ಇಲ್ಲ. ಈ ಲೈಫಲ್ಲ, ಈ ಭೂಮಿ ಮೇಲೆ ಬದುಕಿರ್ಬಾರ್ದು ನೀನು. ಉಳಿಬಾರ್ದು ನೀನು. ಏನ್ ಹೇಳ್ತಿದ್ಯಾ ನೀನು?
ಹಾಗೆಲ್ಲ ಮಾತಾಡ್ಬೇಡ ನೀನು. ಪ್ಲೀಸ್, ನನಗೆ ಭಯ ಆಗ್ತಿದೆ. ಭಯ ಕೆಲಸ ಮಾಡಕ್ ಮುಂಚೆ ಈ ಭಯ ಇರ್ಬೇಕಿತ್ತು. ಈಗ ನನ್ ಮುಂದೆ ಬಂದು ಭಯ ಅಂದ್ರೆ ಬಿಡ್ತೀನಿ ಅನ್ಕೊಂಡಿದ್ಯಾ? ನಾನು ನಿನ್ನನ್ನು ಬದುಕಕ್ ಬಿಡಲ್ಲ. ನೀನು ನನ್ನ ಬಿಟ್ಬಿಡು. ನನ್ನ ಕೂತು ಕಟ್ತಾ ಇಲ್ಲ, ಬಿಡು ಬಿಟ್ಬಿಡು. ನನ್ ಬದುಕ್ಬೇಕು, ಬಿಡು ಬಿಡು ನನ್ನ. ನೀನ್ ಯಾಕೆ ಹಿಂಗ ಆಡ್ತಿದ್ಯಾ? ಬಿಡು ಪ್ಲೀಸ್, ನಂಗೆ ಉಸಿರು ಕಟ್ತಾ ಇದೆ, ಬಿಟ್ಬಿಡು. ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ? ಅಮ್ಮ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಚುಕ್ಕಿಗೆ ಟ್ರೈ ಮಾಡ್ತೀನಿ. ಹಲೋ ಅಕ್ಕ. ಹಲೋ ಚುಕ್ಕಿ, ಅಮ್ಮ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಒಳ್ಳೆ ಸಣ್ಣ ಮಗು ತರ ಆಡ್ತಾರೆ ಅಕ್ಕ. ನಾವಂತೂ ಹೇಳಿ ಹೇಳಿ ಸಾಕಾಯ್ತು, ಇನ್ನೇನ್ ಮಾಡಕ್ಕಾಗತ್ತೆ? ಸರಿ, ಅಮ್ಮಂಗೆ ಫೋನ್ ಕೊಡು, ನಾನು ಮಾತಾಡ್ಬೇಕು. ಸರಿ ಅಕ್ಕ. ಅಮ್ಮ, ಅಕ್ಕ ಕಾಲಲ್ಲಿದ್ದಾಳೆ. ಅವಳು ಕಾಲಲ್ಲಾದ್ರೂ ಇರ್ಲಿ, ಕೈಲಲ್ಲಾದ್ರೂ ಇರ್ಲಿ, ನಾನು ಅವಳ ಹತ್ರ ಮಾತಾಡಲ್ಲ. ಅಮ್ಮ ಪ್ಲೀಸ್ ಮಾತಾಡು. ಕಣ್ಕಂಡವ್ರ ಹತ್ರ ಮಾತಾಡೋದ್ ಬರ್ದು ನನ್ಗಿನ್ನೂ ಏನ್ ಬಂದಿಲ್ಲ. ಅವಳು ದೊಡ್ಡ ಮನೆಯಲ್ಲಿ ಇರ್ಬೋದು, ಆದ್ರೆ ನಾನು ಸಾಯೋವರೆಗೂ ಹಿಂಗೆ ಇರ್ತೀನಿ. ಬೇಡಪ್ಪ. ನಮ್ ಸಲ ಏನಾದ್ರೂ ಫೋನ್ ಮಾಡಿದಾಳೆ, ಮಾತಾಡು ಹಂಗೆ ಹಿಂಗೆ ಅಂತ ಬಂದ್ರೆ ಸರಿಯಾಗಿ ಹೋಗಿತೀನಿ. ಹೋಗೋಗ. ಹಲೋ ಅಕ್ಕ. ಅಕ್ಕ ನೋಡುದ್ಯಾ, ನೀನ್ ಹಂಗೆಲ್ಲ ಮಾತಾಡಿದಕ್ಕೆ ಬೇಜಾರಾಗಿ ಫೋನೇ ಕಟ್ ಮಾಡಿದ್ದಾಳೆ. ಹೋಗಿ ಬಾಯಿ ಮುಚ್ಕೊಂಡು ಬಂದ್ಬಿಡ್ಲು ದೊಡ್ಡದಾಗಿ ಹೇಳಕ್ಕೆ. ಸೆಂಟಿಮೆಂಟಲ್ ಪೂಲ್ ಅಂತ. ನಾನೇನು ಅಂತ ಅಂತರ ಗೊತ್ತು, ಅಂತರ ಏನು ಅಂತ ನನಗೆ ಗೊತ್ತು. ನನ್ನ ಬಗ್ಗೆ ಯಾರೇ ತಪ್ಪು ತಿಳ್ಕೊಂಡ್ರು ಐ ಕೇರ್ ಅ ಡ್ಯಾಮ್ ಅಬೌಟ್ ಇಟ್. ಮಾಡ್ತೀನಿ, ಇನ್ನೂ ಮಾಡ್ತೀನಿ. ಇಷ್ಟಕ್ಕೆ ಮುಗಿಲಿಲ್ಲ ವಿಕ್ರಮ್. ನಾನು ಈ ಮನೆಯಲ್ಲಿರೋವರೆಗೂ ಈ ಮನೆ ಕಾದ್ ಹಂಚಿನ ತರ ಕಾಯ್ಬೇಕು. ನೋವೇ ಗೊತ್ತಿಲ್ದಿರೋ ಈ ಮನೆಯವ್ರಿಗೆ ನೋವೇನಂತ ತೋರಿಸ್ತೀನಿ. ಈ ಮನೆ ಛಿದ್ರ ಛಿದ್ರ ಆಗ್ಬೇಕು. ಹಾಗ್ ನಾನು ಮಾಡ್ತೀನಿ, ಮಾಡೇ ಮಾಡ್ತೀನಿ. ಪ್ಲೀಸ್ ಒಂದ್ಸತಿ ನನ್ ಮಾತು ಕೇಳಿ. ಯಾರೇ ಆದ್ರೂ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ನೀವೇನಾದ್ರೂ ರಿಯಾಕ್ಟ್ ಮಾಡ್ಬೇಕು ಪ್ಲೀಸ್. ಏಜೆ, ನನಗೆ ಬೇಕಾಗಿರೋದು ನನ್ನ ನಂತರ ಅವಳು ನೆನ್ಸ್ಬಿಡು ಅಷ್ಟೇ. ಇದಾದ್ಮೇಲೆ ಈ ವಿಷಯದ ಬಗ್ಗೆ ಮತ್ತೆ ಕೆದಕ್ಬೇಡ. ಎನಿವೆ, ನೀನೇನೇ ಹೇಳಿದ್ರು ನಾನೀಗ ಹೋಗ್ಲೇಬೇಕು. ಯಾಕೆಂದ್ರೆ ನಾನು ಹೋಗ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ಕೆಲಸಕ್ಕೆ. ಇವ್ರು ಯಾರ ಮಾತು ಕೇಳಲ್ಲ. ಅಜ್ಜಿ ಇರ್ಬೇಕಿತ್ತು, ಆಗ್ಲಾದ್ರೂ ಅವ್ರ ಮಾತು ಕೇಳಿ ಮನೇಲಿ ಇರ್ತಾ ಇದ್ರು. ಏಜೆ ಆಚೆ ಬೇರೆ ಹೋಗ್ತಾ ಇದಾರೆ. ಅಲ್ಲಿ ಜನ ಏನಾದ್ರೂ ಒಂದು ಏಜೆ ಬೇಜಾರು ಮಾಡ್ಕೊಂಡ್ಬಿಟ್ರೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ. ನನಗೂ ಅದೇ ಭಯ ಆಗ್ತಿದೆ ಲೀಲಾ ಅವ್ರೆ. ವಿಕ್ರಮ್ ಎಷ್ಟು ಹೇಳಿದ್ರು ಮಾತು ಕೇಳಲಿಲ್ಲ. ಅವನು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟ. ಈ ಕೈಗೂ ಸಿಗ್ತಾ ಇಲ್ಲ. ಏನ್ ಮಾಡೋದು ಲೀಲಾ ಅವ್ರೆ ಈಗ?
ಛಾಯಾ ಅವರೇ, ನನಗೂ ಏನೂ ಗೊತ್ತಾಗ್ತಿಲ್ಲ. ನ್ಯೂಸಲ್ಲಿ ಏನೇನೋ ತೋರಿಸ್ತಾ ಇದ್ದಾರೆ. ಅದೆಲ್ಲ ನಿಜ ಅಂತ ಪ್ರೂವ್ ಆಗ್ಬಿಟ್ರೆ ಏಜೆ ಗತಿ ಏನು? ಈ ಮನೆ ಮರ್ಯಾದೆ ಏನಾಗ್ಬೇಕು? ನಾನಂತೂ ಕಂಪ್ಲೀಟ್ ಆಗಿ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ. ನೋಡಿ ಲೀಲಾ ಅವ್ರೆ, ನಮ್ಮ ಜೀವನದಲ್ಲಿ ನಮಗೆ ಸರಿಯಾಗಿ ದಾರಿ ತೋರಿಸೋರು ತುಂಬಾ ಕಮ್ಮಿ ಜನ. ಅಂಥದ್ರಲ್ಲಿ ಏಜೆ ನಿಮ್ ಕೈ ಹಿಡಿದು ಸರಿಯಾದ ದಾರಿ ತೋರಿಸಿದ್ದಾರೆ, ನಿಮ್ಗೆ ಗುರು ಆಗಿದ್ದಾರೆ, ಕಷ್ಟ ಸುಖದಲ್ಲಿ ಜೊತೆಯಲ್ಲಿದ್ದಾರೆ. ಅಂತ ಗುರುಗೆ ಇವತ್ತು ಗುರು ದಕ್ಷಿಣೆ ಕೊಡೋ ಸಮಯ ಬಂದಿದೆ. ಅದೇನನ್ನೋದನ್ನ ಹೇಳಿ. ಏಕಲವ್ಯ ಬೆರಳು ಕತ್ತರಿಸ್ಕೊಡ್ತಾರಲ್ಲ, ಆತರ ಬೇಕಾದ್ರೂ ಮಾಡ್ತೀನಿ. ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ನೀವೇನ್ ಹೇಳ್ತೀರೋ ಅದನ್ನ ಮಾಡ್ತೀನಿ. ಹೇಳಿ. ನೋಡಿ ಲೀಲಾ ಅವ್ರೆ, ಏಜೆ ಒಳ್ಳೆಯವರು ಅಂತ ಪ್ರೂವ್ ಮಾಡೋದಕ್ಕೆ ಸಾಕ್ಷಿ ಇದೆ. ಆ ಸಾಕ್ಷಿ ಇದೇ ಮನೆಯಲ್ಲಿದೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಆ ಸಾಕ್ಷಿ ಎಲ್ಲೇ ಇದ್ರೂ ನೀವು ಅದನ್ನ ಹುಡುಕ್ ತರಬೇಕು. ಅದನ್ನ ತಂದ್ರೆ ಮಾತ್ರ ಏಜೆ ಎಂತವ್ರು ಅಂತ ಈ ಜಗತ್ತಿಗೆ ತೋರ್ಸೋದಕ್ ಸಾಧ್ಯ. ನೋಡಿ ಲೀಲಾ ಅವ್ರೆ, ಇವತ್ತು ಏಜೆ ಮೇಲೆ ಯಾರ್ಯಾರು ಅನುಮಾನ ಪಡ್ತಾ ಇದ್ದಾರೋ ಅವರು ನಾಳೆ ಏಜೆ ಮುಂದೆ ನಿಂತು ಕ್ಷಮೆ ಕೇಳ್ತಾರೆ. ಆದ್ರೆ ನೀವು ಆ ಸಾಕ್ಷಿ ತಂದ್ರೆ ಮಾತ್ರ, ಅದರಿಂದ ಮಾತ್ರ ನೀವು ಏಜೆನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. ನೀವು ತರೋ ಸಾಕ್ಷಿ ಮೇಲೆ ಎಲ್ಲ ನಿಂತಿದೆ. ಯೋಚನೆ ಮಾಡಿ. ರೇವತಿ, ಯಾರಿಗೆ ಫೋನ್ ಮಾಡ್ತಾ ಇದೀಯಾ? ಅಕ್ಕಂಗಮ್ಮ. ಅಕ್ಕನ? ಯಾವಳ ಅವಳ ಅಕ್ಕ? ಅಮ್ಮ ಏನ್ ಮಾತಾಡ್ತಿದ್ಯಾ? ಲೀಲಾ ಅಕ್ಕಂಗೆ. ನೋಡೆ, ನಾನ್ ಹೆತ್ತಿರೋದು ನಿನ್ನೊಬ್ಳನೆ. ನೀನ್ ನನ್ ಮಗಳು. ಯಾವಳ ಅಕ್ಕ ಅಂತೆ? ಅಕ್ಕ ಅಕ್ಕ ಎಲ್ಲಿಂದಾನೆ ಬಂದ್ಲು ನಿನ್ಗೆ? ಅಮ್ಮ ಪ್ಲೀಸ್ ಅಮ್ಮ, ಕೋಪದಲ್ಲೂ ಹೀಗೆಲ್ಲ ಮಾತಾಡ್ಬೇಡ. ಕೋಪದಲ್ಲಿ ಇದ್ದಾಗ್ಲೇ ಇಂಥ ಮಾತೆಲ್ಲ, ಇಂಥ ನಿಜ ಎಲ್ಲ ಹೊರಗಡೆ ಬರೋದು. ಒಂದು ದಿನನಾದ್ರೂ ಅಕ್ಕನ ಸ್ಥಾನದಲ್ಲಿ ನಿಂತು ನಿನ್ನನ್ನ ನೋಡ್ಕೊಂಡಿದ್ದಾಳೇನೆ ಅವಳು? ಹಾಗೇನಾದ್ರೂ ಇದ್ದಿದ್ರೆ ಮದ್ವೆ ನಿಲ್ಸ ಆಟ ಆಡ್ತಿರ್ಲಿಲ್ಲ ಅವಳು. ಇಲ್ಲ, ಅವಳು ಇರೋವರೆಗೂ ನಿನಗಾಗ್ಲಿ ಮನೆಯವ್ರಿಗಾಗ್ಲಿ ಖಂಡಿತವಾಗ್ಲೂ ನೆಮ್ಮದಿ ಇರಲ್ಲ. ನಾವು ಮಾಡದಿರೋ ತಪ್ಪಿಗೆ ಶಿಕ್ಷಣ ಅನುಭವಿಸ್ಬೇಕಾಗುತ್ತೆ. ಎಲ್ಲ ನನ್ ಕರ್ಮ. ಅಮ್ಮ ನಿಜವಾಗ್ಲೂ ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಒಂದ್ಸಲ ಸಮಾಧಾನವಾಗಿ ಯೋಚನೆ ಮಾಡಮ್ಮ. ಬಾಯ್ನ ಎತ್ತೋಳಿಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ವಯಸ್ಸಿಗೆ ತಕ್ಕನಾಗ್ ನಡ್ಕೋ. ನೋಡು, ಇನ್ನೊಂದ್ಸಲ ಅವ್ಳು ಫೋನ್ ಮಾಡಿ ಶಂಕ ಓದುದನ್ನ ನಾನು ಏನಾದ್ರೂ ನೋಡಿದ್ರೆ ಸುಮ್ಮನೆ ಇರಲ್ಲ. ಕೊಡು ಫೋನ್. ಚಂದ್ರಶೇಖರ್ ಸ್ವಾಮಿಗಳೇ, ಏನ್ ಯೋಚನೆ ಮಾಡ್ತಾ ಇದೆಯಾ? ಇನ್ಯಾರ ಬಗ್ಗೆ? ರೇವತಿ ಬಗ್ಗೆನೇ ಚಿಂತೆ. ತುಂಬಾ ಯೋಚನೆ ಮಾಡಬೇಡಿ, ದೇವರಿದ್ದಾನೆ. ಆದ್ರೂ ಎಲ್ಲೋ ಒಂದ್ ಕಡೆ ಒಂದು ಚಿಕ್ಕ ಸಂದೇಹ, ಒಂದು ಭಯ ಇರುತ್ತಲ್ಲ ಕೌಸಲ್ಯ. ಆಫೀಸಲ್ಲೂ ನಾನು ಹೀಗೆ ಇದ್ದೆ. ಜಯರಾಮ ಬಂದಿದ್ದ. ಪದೇ ಪದೇ ನಮ್ಮ ರೇವತಿ ವಿಷಯದಲ್ಲಿ ಹೀಗಾಗ್ತಾ ಇದೆ ಅಂದ್ರೆ ಅವಳ ಜಾತಕದಲ್ಲಿ ಏನೋ ದೋಷ ಇರ್ಬೋದು, ಒಳ್ಳೆ ಕಡೆ ತೋರಿಸ್ಕೊಳ್ಳಿ ಎಂದ. ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನೋಡಿ, ದೋಷ ಇರೋದು ನನ್ ಮಗಳ ಜಾತಕದಲ್ಲ, ನಿಮ್ ಮಗಳ ಬುದ್ಧಿನಲ್ಲಿ. ರೇವತಿ ಬುದ್ಧಿಲಿ ಏನೇ ದೋಷ ಇದೆ? ಯಾರ ಬಗ್ಗೆ ಹೇಳ್ತಾ ಇದೀಯ ನೀನು? ಇನ್ಯಾರ ಬಗ್ಗೆ ಹೇಳಿರಿ? ನಿಮ್ ದೊಡ್ಡ ಮಗಳಿದ್ದಾಳಲ್ಲ ಲೀಲಾ, ಅವಳ ಬಗ್ಗೆನೇ ಹೇಳ್ತಾ ಇರೋದು. ಲೀಲಾ ಬಗ್ಗೆ ಹೀಗೆಲ್ಲ ಹೇಳ್ಬೇಡ್ವೆ. ಬಂಗಾರದಂಥ ಮಗಳು. ಅವಳು ಬಂಗಾರ ಅಲ್ಲ ರೀ, ಕಾಗೆ ಕಾಗೆ ಬಂಗಾರ ಅವಳು. ನೋಡಿ, ಏಜೆ ನಮ್ ಕಡೆ ಇರೋವರೆಗೂ ಅವಳು 1000 ಪ್ಲಾನ್ ಮಾಡ್ಲಿ, ಯಾವುದು ಸಕ್ಸಸ್ ಆಗಲ್ಲ. ಅಳಿಯಂದ್ರ ಕೈ ನಮ್ ತಲೆ ಮೇಲೆ ಇರೋವರೆಗೂ ನಾವು ನಮ್ಮ ಮನೆಯವರೆಲ್ಲ ಆರಾಮಾಗಿರ್ತೀವಿ. ನಾನು ಜಾತಕ ಪಾತಕ ಗ್ರಹಚಾರ ಯಾವುದನ್ನು ನಂಬಲ್ಲ. ನಾನ್ ನಂಬಿರೋದು ನಮ್ಮ ಅಳಿಯಂದ್ರನ್ನ ಮಾತ್ರ. ಗೊತ್ತಾಯ್ತಾ? ಅದು ಹೌದು ಕಣೆ. ಇಷ್ಟೆಲ್ಲ ಆಗ್ತಾ ಇರುವಾಗ ಏನೋ ಸಮಸ್ಯೆ ಇರ್ಬೋದೇನೋ ಅಂತ ಅನ್ನಿಸ್ತು.
ಅದು ಬಿಟ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಅದ್ ಹೇಗಿರುತ್ತೆ ರೀ? ಯಾಕೆಂದ್ರೆ ನಿಮ್ ದೊಡ್ಡ ಮಗಳನ್ನ ಒಂದ್ ದೊಡ್ಡ ಮನೆಗ್ ಸೇರ್ಸಿದ್ರಲ್ಲ, ನಿಮಗ್ ಸಮಸ್ಯೆ ಇಲ್ಲ. ಆದ್ರೆ ನನ್ಗಿದೆ. ಯಾಕೇಳಿ, ನಾನು ಹೆತ್ತ ಮಗಳನ್ನ ಜೀವನದಲ್ಲಿ ಒಂದ್ ದಡಕ್ ಸೇರ್ಸೋವರೆಗೂ ನನ್ನ ಒದ್ದಾಟ ಹೀಗೇ ಇರುತ್ತೆ. ಜಾತಕ ಪಾತಕ ಅನ್ಕೊಂಡು ನನ್ ಮಗಳ ಜಾತಕನ ಏನಾದ್ರೂ ತಗೊಂಡ್ ಹೋದ್ರೋ ನಾನ್ ಸುಮ್ನೆ ಇರಲ್ಲ. ಅರೆ, ನನ್ನ ಕಾಲೇಜ್ ಫ್ರೆಂಡ್ ಅನಿತಾ ಇವಳೇನು ಇಷ್ಟು ವರ್ಷ ಆದ್ಮೇಲೆ ಕಾಲ್ ಮಾಡಿದಾಳೆ. ಹಲೋ, ಹಾಯ್ ಅನಿತಾ, ವಾಟ್ ಅ ಸರ್ಪ್ರೈಸ್. ಏನೇ ಇಷ್ಟು ವರ್ಷ ಆದ್ಮೇಲೆ ಕಾಲ್ ಮಾಡಿದ್ಯಾ? ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಕಣೆ, ನೀನ್ ಹೇಗಿದ್ಯಾ ಅಂತ ಕೇಳೋಕ್ ಫೋನ್ ಮಾಡಿದೆ. ನಾನು ಹೇಗಿದ್ಯಾ ಅಂತ ಕೇಳೋದಕ್ಕೆ ಇಷ್ಟು ವರ್ಷ ಆದ್ಮೇಲೆ ಕಾಲ್ ಮಾಡಿದ್ಯಾ? ನನ್ಗೆ ಅರ್ಥ ಆಗ್ತಿಲ್ಲ. ಇನ್ನೇನ್ ಸರು, ಎಲ್ಲಾ ಕಡೆಗೂ ನಿಮ್ಮನೆ ಸುದ್ದಿನೇ ಬರ್ತಿದೆ. ನಮ್ಮನೆಲ್ಲಂತೂ ಏಜ್ ಏನ್ರ ನಿನ್ ಫ್ರೆಂಡ್ ಸರು ಮಾವ ಅಲ್ವಾ, ಏನಾಯ್ತು ಒಂದ್ಸಲ ಫೋನ್ ಮಾಡಿ ವಿಚಾರಿಸು ಅಂತ ಹೇಳಿದ್ದು. ನಾನೇ ಬೇಡ ಅಂತ ಸುಮ್ನಿದ್ದೆ. ಆದ್ರೆ ಪಾಪ ನೀನ್ ಎಷ್ಟು ನೋವಲ್ಲಿರ್ತೀಯೋ ಏನೋ ಅಂತೇಳಿ ಫೋನ್ ಮಾಡಿದೆ ಕಣೆ. ನೋವಾ? ನನಗ್ಯಾಕೆ ನೋವಾಗ್ಬೇಕು? ವಾಟ್ ಸರು, ಇಷ್ಟೆಲ್ಲ ಆಗಿದೆ, ನ್ಯೂಸ್ ಅಲ್ಲೆಲ್ಲ ಏಜ್ ಸುದ್ದಿನೇ ಬರ್ತಾ ಇದೆ. ನಿನಗೆ ಅವಮಾನ ಅನ್ಸಲ್ವಾ? ಅವ್ರ ಸೊಸೆಯಾಗಿ ನೀನ್ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತಾ? ನಾವು ತಲೆ ಎತ್ಕೊಂಡು ಓಡಾಡ್ದಿರೋ ಹಾಗೆ ನಮ್ ಏಜೆ ಏನ್ ಮಾಡಿದಾರೆ? ಏನ್ ಸರ್ ಹಿಂಗನ್ಬಿಟ್ಟೆ? ಇಷ್ಟು ದಿನ ಎಲ್ರು ಏಜೆನ ದೇವ್ರು ಅಂತ ಹೇಳ್ತಾ ಇದ್ರು, ಆದ್ರೆ ಈಗ ಇಷ್ಟೆಲ್ಲ ಆಗಿದೆ. ಈಗ್ಲೂ ನೀನು ಏನ್ ಮಾಡಿದ್ದಾರೆ ನಮ್ಮ ಮಾವ ಅಂತ ಕೇಳ್ತಿದೀಯ. ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಏಜೆ ಮನೆ ಬಿಟ್ಟು ತವ್ರ ಮನೆ ಸೇರ್ಕೊಂಡಿರ್ತಿದ್ದೆ. ಶಡಪ್. ನೀನ್ ನನ್ನ ಫ್ರೆಂಡ್ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಇಷ್ಟೊತ್ತವರೆಗೂ ಹಲ್ ಕಚ್ಕೊಂಡ್ ಮಾತಾಡಿದೀನಿ. ಏನಂದ ನೀನು? ನೀನೇನಾದ್ರೂ ನನ್ನ ಜಾಗದಲ್ಲಿ ಇದ್ದಿದ್ರೆ ತವ್ರ ಮನೆಗೆ ಸೇರ್ಕೋತಾ ಇದ್ಯಾ? ನಾನೇನಾದ್ರೂ ನಿನ್ ತವ್ರ ಮನೆಯಲ್ಲಿ ಇದ್ದಿದ್ರೆ ನಿನ್ನ ಮನೆ ಒಳಗಡೆನೂ ಬಿಟ್ಕೋತಾ ಇರ್ಲಿಲ್ಲ. ಮೊದ್ಲು ನಿಮ್ ಮನೆಯವ್ರನ್ನ ನಂಬೋದನ್ ಕಲಿ, ಆಮೇಲೆ ಬೇರೆಯವ್ರಿಗೆ ಬಿಟ್ಟಿ ಉಪದೇಶ ಕೊಡ್ವೆಂತೆ. ನಿಮ್ ಮನೆಯವ್ರನ್ನೇ ನೀನ್ ನಂಬ್ಲಿಲ್ಲ ಅಂದ್ರೆ ನಿನ್ಗ ಆ ಮನೆಯಲ್ಲಿರೋ ಅರ್ಹತೆನೇ ಇಲ್ಲ ಅಂತ ಅರ್ಥ. ಏಜೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ನಾವು ಅವ್ರ ಸೊಸೆರೇ ಇರ್ಬೋದು, ಆದ್ರೆ ಒಂದ್ಸಲನೂ ಅವ್ರು ನಮ್ಮನ್ನ ಮಾವನ್ ತರ ನೋಡ್ಕೊಂಡೇ ಇಲ್ಲ. ಸ್ವಂತ ಮಕ್ಳು ತಪ್ಪು ಮಾಡಿದ್ರೆ ಹೇಗೆ ತಿದ್ದಿ ಬುದ್ಧಿ ಹೇಳ್ತಾರೋ ಹಾಗೆ ಅವರು ನಾವು ಮಾಡೋ ಪ್ರತಿ ತಪ್ಪನ್ನು ತಿದ್ದಿ ಬುದ್ಧಿ ಹೇಳಿ ನಾನು ಈಗ ತಾನೇ ಒಬ್ಳಿಗೆ ಉಗಿದ್ ಬಂದಿದ್ದೀನಿ. ಅಲ್ಲ, ಈ ಜನಕ್ಕೆ ಮಾಡಕ್ ಬೇರೆ ಕೆಲ್ಸಾನೇ ಇರೋದಿಲ್ವಾ? ಬರೀ ಇನ್ನೊಬ್ರು ಲೈಫಲ್ಲಿ ಮೂಗ್ ತೂರ್ಸೋದೇ ಆಗೋಯ್ತು. ಸರು, ದಿನ 100 ಜನದ ಮೇಲೆ ನ್ಯೂಸ್ ಬರುತ್ತೆ. ಇಲ್ಲಿ ಏಜ್ ಅನ್ನೋ ಹೆಸರೇ ಒಂದ್ ನ್ಯೂಸು, ಅದ್ರಲ್ಲೇನಿದೆ? ಯಾಕೆ ಜನ ಎಷ್ಟೊಂದು ತಲೆ ಕೆಡ್ಸ್ಕೊಂತಿದ್ದಾರೆ? ಅಕ್ಕ, ಯಾಕೆ ಹೀಗೆಲ್ಲ ಆಗ್ತದೆ? ಏನಾಗಿದೆ ಈ ಮನೆಗೆ? ನಾವೆಲ್ಲ ಮನೆ ಒಳಗಡೆ ಇಟ್ಕೊಂಡೆ ಪ್ಲಾನ್ ಮಾಡ್ತಿದ್ವಿ ಸರು, ಆದ್ರೆ ಈಗ ಯಾರೋ ಮನೆಯಿಂದ ಆಚೆ ಇಟ್ಕೊಂಡು ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ನಿಜ ಅಕ್ಕ, ನನಗಂತೂ ಮುಂದೆ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಏಜೆ ಯಾವುದಕ್ಕೂ ರೆಸ್ಪಾಂಡೇ ಮಾಡ್ತಿಲ್ಲ. ಹೀಗೆ ಆದ್ರೆ ಮುಂದೆ ಏನಕ್ಕ ಕತೆ? ಏನಾಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ ಸರು. ಮೊದಲು ಏಜೆ ವಿಷಯ ಸಾಲ್ವ್ ಆದ್ರೆ ಸಾಕು. ಅಲ್ಲಿವರೆಗೂ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ ಸರು. ದುರ್ಗಾ ಅವ್ರೆ, ಏನಂದ್ರೆ ಇನ್ನೊಂದ್ಸತಿ ಹೇಳಿ. ಏಜೆ ರಿಯಾಕ್ಟ್ ಮಾಡಲ್ಲ ಅಂದೆ. ಅದಲ್ಲ, ಅದಕ್ಕೂ ಹಿಂದೆ ಹೇಳಿದ್ರಲ್ಲ ಅದು. ಬಣ್ಣ ಹಚ್ಚಿ ಮಾತಾಡೋದು ಏಜೆಗೆ ಇಷ್ಟ ಆಗಲ್ಲ ಅಂತ ಹೇಳ್ದೆ. ಇಲ್ಲ ಇಲ್ಲ, ಅದಕ್ಕೂ ಹಿಂದೆ ಇರೋ ವಿಷಯನ ನೇರವಾಗಿ ಹೇಳಿದ್ರೆ ಕೇಳ್ತಾರೆ ಅಂದೆ. ಅರೆ ಕರೆಕ್ಟ್ ಅಲ್ವಾ? ಇದು ಒಳ್ಳೆ ಪಾಯಿಂಟು. ನೇರವಾಗಿ ಹೇಳಿದ್ರೆ ಏಜೆ ಕೇಳ್ತಾರೆ ಅನ್ನೋ ಹಾಗಿದ್ರೆ ಸಾಕ್ಷಿ ಕೊಡಿ ಅಂತ ಅವ್ರಿಗೆ ಡೈರೆಕ್ಟ್ ಆಗಿ ಕೇಳ್ಬೋದಲ್ವಾ? ಅವ್ರು ಒಪ್ಕೊಂಡು ಸಾಕ್ಷಿನ ಕೊಟ್ಟೇ ಕೊಡ್ತಾರೆ. ಆಗ ಹುಡ್ಕೋ ಹಾಗೆ ಇರಲ್ಲ. ಏಜೆಗೆ ಬಂದಿರೋ ಪ್ರಾಬ್ಲಮ್ನ ನಾನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ದುರ್ಗಾ ಅವ್ರೆ, ಒಂದ್ ನಿಮಿಷ ಇದು ಬಂದೆ. ಲೀಲಾ, ರಾಣಿ ಬರ್ತಾ ಇದ್ದಾಳೆ. ರಾಣಿ ಅಲ್ಲ, ಮಹಾರಾಣಿ ಇವತ್ತು. ಹಲೋ, ಏನ್ ಲಕ್ಷ್ಮಿ, ನಂಗೆ ಅರ್ಜೆಂಟ್ ಕೆಲಸ ಇದೆ. ಅರ್ಜೆಂಟ್ ಕೆಲಸ ಐತಿ ಅಂತಕ್ಕ? PM ಮೀಟಿಂಗ್ ಕರೆದಿರ್ಬೇಕು ಅಲ್ವಾ?
ಯಾರಿಗೊತ್ತು ಸರು ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತ? ಯಾಕಿಬ್ರು ಒಂಥರ ಮಾತಾಡ್ತಾ ಇದ್ದೀರಾ? ಮಾತಾಡದೆ ಇನ್ನೇನ್ರಿ ಮಾಡ್ಬೇಕು? ಮನೇಲಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ, ಊರವರೆಲ್ಲ ಕಾಲ್ ಮಾಡಿ ನಮ್ಮ ಏಜೆ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ. ಆದ್ರೂ ಅದೇನೂ ತಲೆಗೆ ಹಾಕೊಳ್ಳಿ ನಿಮ್ ಪಾಡಿಗೆ ನೀವು ಓಡಾಡ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಏನ್ ನೀವಿಬ್ರು ಇಷ್ಟೊತ್ತಲ್ಲಿ? ಅದು ಛಾಯಾ ಅವರು ನಿಮ್ಮ ಹತ್ರ ಮಾತಾಡ್ಬೇಕಿತ್ತಂತೆ. ಲೀಲಾ, ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ತಾ ಇದೀಯಾ? ಈಚೆಗೆ ಸಾಕ್ಷಿ ವಿಷಯ ಗೊತ್ತಾದ್ರೆ ಅವ್ನು ಹುಷಾರಾಗ್ಬಿಡ್ತಾನೆ. ಹೇಳು ಛಾಯಾ. ಅದು ಅದು ಛಾಯಾ ಅವರೇ, ಸಾಕ್ಷಿ ಕೊಡಿ ಅಂತ ಹೇಳಿ. ಅದೇ ಅಜಯ್, ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆಯಲ್ಲ, ನೀವ್ ಹೇಗಿದ್ದೀರಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ಛಾಯಾ ಅವ್ರು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ? ನನ್ನ ಹತ್ರ ಏನೋ ಹೇಳಿದ್ರು, ಈ ಏಜೆ ಮುಂದೆ ಬೇರೆ ಏನೋ ಹೇಳ್ತಾ ಇದ್ದಾರೆ. ಯಾಕೆ ಛಾಯಾ, ನನ್ನ ಹತ್ರ ಹೇಳೋದಕ್ಕೆ ಮುಜುಗರನ? ಪರವಾಗಿಲ್ಲ, ಹೇಳು, ಅದೇನೇ ಇದ್ರು ಮಾಡೋಣ. ನೋಡಿ, ಏಜೆನೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಹೇಳಿ ಪ್ಲೀಸ್ ಛಾಯಾ ಅವರೇ, ಹೇಳಿ. ಅದು ಏಜೆ, ಮನೆಯಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆಯಲ್ಲ, ಅದಕ್ಕೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ನಾನು ಲೀಲಾಗ್ ಹೇಳ್ತಿದ್ದೆ. ಅದಕ್ಕೆ ಲೀಲಾ ಇದನ್ನ ನಿಮ್ಮ ಹತ್ರ ಹೇಳಿದ್ರೆ ಒಳ್ಳೇದು ಅಂತ ಕರ್ಕೊಂಡು ಬಂದ್ಲು. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಬಟ್ ಮನೆಗೇನು ಕೆಟ್ಟದಾಗಿಲ್ಲ ಛಾಯಾ. ಇನ್ಫ್ಯಾಕ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅಮ್ಮ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಆ್ಯಂಡ್ ನನಗೇನಾದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಐ ಥಿಂಕ್ ಯು ಶುಡ್ ನಾಟ್ ವರಿ. ಐ ನೋ ಯು ಆರ್ ಬಾದರ್ಡ್, ಬಟ್ ಈ ಥರದ್ದು ಇನ್ನೂ ಎಷ್ಟೇ ಹೊಡ್ತಾ ಬಿದ್ದರೂ ನಾ ಹೀಗೆ ಇರ್ತೀನಿ. ಓಕೆ ಅಜಯ್, ಒಟ್ಟಿನಲ್ಲಿ ನೀವು ಆರಾಮಾಗಿದ್ರೆ ಅಷ್ಟು ಸಾಕು. ಲೀಲಾ, ಬಾ. ಛಾಯಾ ಅವರೇ, ಒಂದ್ ನಿಮಿಷ ಇರಿ. ಬನ್ನಿ. ಈಗ ಲೀಲಾ ಏಜನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಾಕ್ಷಿನ ಹುಡುಕಿ ಜೋಪಾನವಾಗಿ ನನ್ನ ಕೈಗೆ ತಂದು ಕೊಡ್ತಾಳೆ. ಆದ್ರೆ ಈ ಸಾಕ್ಷಿ ಏಜೆನ ಉಳಿಸೋ ಅಂತ ಸಾಕ್ಷಿ ಅಲ್ಲ. ಏಜೆ ಅನ್ನೋ ಹೆಸರನ್ನ, ಅವನ ಗೌರವನ, ಏಜೆ ಮರ್ಯಾದನ ನೆಲಕ್ಕೆ ಕಚ್ಚೋ ಅಂತ ಸಾಕ್ಷಿ. ಲೀಲಾ ಏಜೆನ ಉಳಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಸಾಕ್ಷಿ ತಂದುಕೊಟ್ರೆ ಏಜೆ ಹೆಸರನ್ನ ಹೇಗೆ ಹಾಳು ಮಾಡಬೇಕು ಅಂತ ನಾನು ಎಲ್ರಿಗೂ ತೋರಿಸ್ಕೊಡ್ತೀನಿ. ಇಷ್ಟು ವರ್ಷದ ನಮ್ಮ ದ್ವೇಷಕ್ಕೆ ಆ ಏಜೆ ಕಂಬಿ ಹಿಂದೆ ನಿಲ್ಬೇಕು. ಹಾಗೆ ಮಾಡ್ತೀನಿ. ಲೀಲನ್ ಹೆಸರು ಯೂಸ್ ಮಾಡಿಕೊಂಡು ನಾನು ಇದನ್ನೆಲ್ಲ ಮಾಡಿದ್ರೆ ಲೀಲನ್ ಹೆಸರೇ ಬರುತ್ತೆ. ಆಗ ನಾನು ಸೇಫ್, ನನ್ನ ಆಟನೂ ಸೇಫ್. ಕೆಲವೊಂದ್ಸಲ ಸೇಫ್ ಗೇಮ್ ಆಡೋದೇ ಒಳ್ಳೇದು. ಏಜೆ ದೊಡ್ಡ ಬಿಸ್ನೆಸ್ ಮ್ಯಾನ್, ಲೆಕ್ಕಾಚಾರ ಚೆನ್ನಾಗೇ ಗೊತ್ತಿರುತ್ತೆ. ಇನ್ ಮುಂದೆ ಕಂಬಿ ಹಿಂದೆ ನಿಂತು ಕಂಬಿಗಳನ್ನ ಲೆಕ್ಕ ತಪ್ಪದೆ ಎಣಿಸು. ಯಾಕೆ ಈ ಥರ ಓಡ್ತಿದ್ಯಾ? ಅದು ಏಜೆ, ಅದು
ಕೀ ನಿನ್ನ ಹತ್ರ ಹೇಳು. ನಿನ್ನೆ ಕೇಳ್ತಾ ಇರೋದು, ಈ ಕೀ ನಿನ್ನ ಹತ್ರ ಹೇಗೆ ಬಂತು? ಏಜೆ, ಅದು ಸ್ಟೋರ್ ರೂಮ್ ಕೀ ಕಳೆದು ಹೋಗಿತ್ತು. ಆ ಡೋರ್ ಓಪನ್ ಆಗ್ತಿರ್ಲಿಲ್ಲ, ಅದಕ್ಕೆ ಕೀ ಹುಡುಕ್ತಾ ಇದ್ದೆ. ಈ ಕೀ ಸಿಕ್ತು, ಆದ್ರೆ ಈ ಕೀಯಿಂದನೂ ಆ ಡೋರ್ ಓಪನ್ ಆಗಲಿಲ್ಲ. ಏಜೆ, ಈ ಕೀ ಯಾವ್ದು? ಅದೆಲ್ಲ ನಿನಗೆ ಬೇಡದೇ ಇರೋದು. ಇದೇ ಲಾಸ್ಟು. ಇನ್ನೊಂದ್ಸಲ ಈ ಕೀ ಮುಟ್ಟೋದಾಗ್ಲಿ, ನನ್ನ ವಸ್ತುಗಳನ್ನ ಮುಟ್ಟೋದಾಗ್ಲಿ ಮಾಡ್ಬೇಡ. ಇದೇ ಲಾಸ್ಟ್ ವಾರ್ನಿಂಗ್. ನನಗೆ ಗೊತ್ತಾಗ್ಲಿಲ್ಲ ಏಜೆ, ಆ ಡೋರ್ ಕೀ ಕಳ್ದೋಗಿತ್ತಲ್ಲ, ಅದಕ್ಕೆ ಈ ಕೀ ಟ್ರೈ ಮಾಡೋಣ ಅಂತ ತಗೊಂಡು ಹೋದೆ. ವೆರಿ ಸಾರಿ. ಆಕ್ಚುಲಿ ನಿನ್ನೆ ಹುಡ್ಕೊಂಡು ಬರ್ತಾ ಇದ್ದೆ ನಾನು. ರೇವತಿ ಮದುವೆ ತಯಾರಿ ಎಲ್ಲ ನಡೀತಾ ಇದೆ. ಮದುವೆ ಅಂದರೆ ಮೊದಲು ಒಡವೆ, ಬಟ್ಟೆಗಳು ಇದೆಲ್ಲ ಬೇಕಾ. ಆ್ಯಂಡ್ ಹೆಣ್ಮಕ್ಳು ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ. ಸೊ ನಿಮಗೆ ಯಾವ ಥರದ ಬಟ್ಟೆ ಬೇಕು, ಒಡವೆ ಬೇಕು, ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಅದಕ್ಕೇನು ಬೇಕೋ ವ್ಯವಸ್ಥೆ ನಾನು ಮಾಡ್ತೀನಿ. ಮದ್ವೆನೇ ಬೇಡ ಅಂತ ಹೇಳ್ತೀನಿ, ಅದ್ರಲ್ಲಿ ಒಡವೆ ಬೇರೆ. ರಾತ್ರಿ ಆಗಿದೆ, ಮಲ್ಕೊ. ಪಾಪ ವಿಶ್ವರೂಪು. ಏಜೆ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ, ಗೌರವನೂ ಇಟ್ಕೊಂಡಿದ್ದಾರೆ. ಆದ್ರೆ ಅಷ್ಟೇ ಭಯ ಪಡ್ತಾರೆ. ಎಲ್ಲಿದೆ ಫೈಲು? ಇಲ್ಲೇ ಇದೆಯಲ್ಲ. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಮೊದ್ಲೇ ವಿಶ್ವರೂಪಕ್ಕೆ ಜವಾಬ್ದಾರಿ ಕಮ್ಮಿ, ಇನ್ನು ಅವ್ರು ಕಳ್ಸಿರೋ ಮನುಷ್ಯ ಅಂದ್ರೆ ಜವಾಬ್ದಾರಿನೇ ಇರಲ್ಲ. ಮುಗೀತು ಕತೆ. ನಮಸ್ತೆ ಮೇಡಮ್, ಫೈಲ್ ತಗೊಂಡೋಗೋಣ ಅಂತ ಬಂದೆ. ಯಾವ ಫೈಲು? ನನ್ಗೆ ಯಾವ ಫೈಲು ಗೊತ್ತಿಲ್ಲ. ನಾನು ಯಾವ ಫೈಲು ಕೊಡಲ್ಲಪ್ಪ. ಏನಿದು ಈ ಲೀಲಾ ಉಲ್ಟಾ ಹೊಡಿತಿದ್ದಾಳಲ್ಲ? ಎಲ್ಲ ನಮ್ ಪ್ಲಾನ್ ಪ್ರಕಾರನೇ ಆಗ್ತಿತ್ತು. ಇದ್ಕಿದ್ದಾಗೆ ಏನಾಯ್ತು ಇವಳಿಗೆ? ಎಷ್ಟೊತ್ತಂತ ಕಾಯೋದು? ಬೆಳಗ್ಗೆನ ಫೈಲ್ ತಗೊಂಡ್ ಹೋಗ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ ವಿಶ್ವರೂಪ್ಗೆ? ಅಲ್ಲ, ಲಾಸ್ಟ್ ಟೈಮ್ ಇದೇ ತರ ತಪ್ಪು ಮಾಡಿದ್ರಿ. ಆಗ ಏಜನೆ ಬಂದ್ಬಿಟ್ಟು ಫೈಲ್ ತಗೊಂಡ್ ಹೋಗಿದ್ದಾಯ್ತು. ಮತ್ತೆ ಅದೇ ತಪ್ಪನ್ನ ರಿಪೀಟ್ ಮಾಡ್ತಿದ್ದೀರಲ್ಲ. ಒಂದ್ಸತಿ ಏಜ್ ಹತ್ರ ಬೈಸ್ಕೋಬೇಕು, ಆಗ ನಿಮಗ್ ಬುದ್ಧಿ ಬರುತ್ತೆ. ಸಾರಿ ಮೇಡಮ್, ತಿಳ್ಕೊಳ್ತೀನಿ. ಇದೊಂದ್ಸರಿ ನಾನು ಮಾಡಿರೋ ತಪ್ಪನ್ನು ಕ್ಷಮಿಸಿ ಫೈಲ್ ಕೊಡಿ ಮೇಡಮ್. ಪ್ಲೀಸ್ ಮೇಡಮ್, ಪ್ಲೀಸ್. ಲೀಲಾ, ಕೊನೆ ಟೈಮಲ್ಲಿ ಕೈಗೆ ಬಂತುತ್ತನ್ನ ಕಿತ್ಕೋಬೇಡ. ಕೊಟ್ಬಿಡು ಲೀಲಾ. ಸರಿ ಸರಿ ಆಯ್ತು, ಏನೋ ಪಾಪ ಅಂತ ಕೊಡ್ತಾ ಇದ್ದೀನಿ. ಇದ್ರಲ್ಲಿ ಏನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆಯೋ ಏನೋ, ಜೋಪಾನ್ವಾಗಿ ತಗೊಂಡ್ ಹೋಗಿ ಆಯ್ತಾ?
ಹಾಂ ಮೇಡಮ್. ತಗೊಳ್ಳಿ. ಎಂತ ಮನುಷ್ಯ ಏನೋ ಒಂದ್ ಥ್ಯಾಂಕ್ಸ್ ಸಹ ಹೇಳಿಲ್ವಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.